ಬಿಗ್ ಬಾಸ್ ಅಲ್ಲಿ ಹನುಮಂತ್ ಅವ್ರು ಇದಾರೆ. ನೀವ್ ಹನುಮಂತ್ ಅವ್ರನ್ನ ತುಂಬಾ ಹತ್ರದಿಂದ ನೋಡಿದೀರಾ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ. ಸೊ ಬಿಗ್ ಬಾಸ್ ಅಲ್ಲಿ ಹೇಗಪ್ಪ ಅಂತಂದ್ರೆ ತುಂಬಾ ಸೇಫ್ ಗೇಮ್ ಆಡ್ತಾರೆ, ತುಂಬಾ ಸೈಲೆಂಟ್ ಆಗಿರ್ತಾರೆ, ಆ ತರದೊಂದಿದೆ. ಸೊ ನೀವು ನೋಡಿರುವಂತ ಹನುಮಂತು ಹೇಗೆ, ಅದಕ್ಕಿಂತ ಫುಲ್ ಡಿಫ್ರೆಂಟ್ ಅಥವಾ ಬಿಗ್ ಬಾಸ್ ಅಲ್ಲಿ ಇರೋದೇ ಅವ್ರು ಕರೆಕ್ಟಾ ಅಂತ? ಹನುಮಂತು ನೀವ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಏನಂತಾರೆ ಹೆಂಗಿದಾರೋ ನನಗೆ ಗೊತ್ತಿಲ್ಲ. ಬಿಗ್ ಬಾಸ್ ಅಲ್ಲಿ ಪ್ರೆಸೆಂಟ್ಲಿ ಹೆಂಗಿದಾರೋ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಜಾಸ್ತಿ ಅಷ್ಟೊಂದು ಫಾಲೋ ಮಾಡಿಲ್ಲ ಬಿಗ್ ಬಾಸ್ ನ. ಬಟ್ ಅವನಲ್ಲಿ ಒಂದು ಮುಗ್ಧತೆ ಇದೆ. ಐ ಥಿಂಕ್ ಅವ್ನ ಅದನ್ನ ಹಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಓಕೆ, ಸೂಪರ್. ಸೊ ನಿಮ್ಗೆ ಏನಾದ್ರೂ ಬಿಗ್ ಬಾಸ್ ಕಡೆಯಿಂದ ಆಫರ್ ಬಂದ್ರೆ ಹೋಗ್ತೀರಾ? ಅದೇ ಯೋಚನೆ ಮಾಡ್ತೀನಿ ಆ ಟೈಮ್ಗೆ ನನ್ ಮನ್ಸು ಏನಂತ. ಓ ಸೂಪರ್. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದ ತಕ್ಷಣ ಯಾವ ತರ ಯೋಚನೆ ಬರುತ್ತೆ? ಯಾಕಂದ್ರೆ ಅಲ್ಲಿ ತುಂಬಾ ಜನ ಹೇಳ್ತಾರೆ ಓಕೆ ಬಿಗ್ ಬಾಸ್ ಹೋದ್ರೆ ನಮ್ಮ ಕೆಲವೊಂದಿಷ್ಟು ವ್ಯಕ್ತಿತ್ವ ಗೊತ್ತಾಗ್ಬಿಡುತ್ತೆ ಅನ್ನೋ ತರ. ಸೊ ನಿಮ್ಮ ಪ್ರಕಾರ? ನನ್ ಪ್ರಕಾರ ಬಿಗ್ ಬಾಸ್ ಅಂದ್ರೆ ಅದನ್ನೇ ಈಗ ಎಲ್ಲ ವಿತ್ ಮೇಕಪ್ ಅಲ್ಲಿ ನೋಡಿರ್ತಾರೆ. ಅಲ್ಲಿ ಇವಾಗ್ಲೂ ಮೇಕಪ್ ಮಾಡ್ಕೊಂಡೆ ಕುತ್ಕೊಳಕ್ ಆಗಲ್ಲ. ಮೇಕಪ್ ಮಾಡ್ಕೊಂಡ್ರು ಅಲ್ಲಿ ಕ್ಯಾಮ್ರಾ ಮುಂದೆ ಮೇಕಪ್ ಮಾಡ್ಕೊಂತಿರ ತೋರ್ಸೋದು. ಅಂದ್ರೆ ಹಿಂಗಿರ್ತಾರ ಹಂಗೆ ಅಲ್ಲಿ ಇರ್ಬೇಕಾಗುತ್ತೆ. ಅಲ್ಲೇನು ಫೇಕ್ ಮಾಡಕ್ಕಾಗಲ್ಲ. ಒಂದಿನ ಮಾಡ್ಬೋದು, 2 ದಿನ ಮಾಡ್ಬೋದು. ಬಟ್ ಎಲ್ಲಾ ಕಡೆನೂ ಕ್ಯಾಮ್ರಾ ಇರೋದ್ರಿಂದ ಜಾಸ್ತಿ ಯಾವತ್ತು ಅಂದ್ರೆ ಅವ್ರ ನಾಟಕ ಮಾಡ್ಕೊಂಡೇ ಇರಕ್. ಸೊ ಅವ್ರ ವ್ಯಕ್ತಿತ್ವ ಒಂದಲ್ಲ ಒಂದಿನ ಹೊರಗ್ ಬರುತ್ತೆ. ನಾಟಕ ಮಾಡ್ಸಿದ್ರು ಹೊರಗ್ ಬಂದೇ ಬರುತ್ತೆ ಅನ್ಸುತ್ತೆ.